ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನೀವು ನೋಡ್ತಾ ಇದ್ದೀರಾ ಸಹನ ಶಶಿ ಕ್ರಿಯೇಟಿವಿಟಿ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಹನ. ಫ್ರೆಂಡ್ಸ್, ನಂದು ಇದು ಬಂದುಬಿಟ್ಟು ಡಯೆಟ್ನ 12ನೇ ದಿನ, ಹಾಗೆ ಮತ್ತು ಶುಕ್ರವಾರದ ವ್ಲಾಗ್ ಕೂಡ ಆಗಿರುತ್ತೆ. ಸೊ ನಾನು ನನ್ನ ಡೈಲಿ ರೊಟೀನಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ವಾಕಿಂಗಿಂದ. ಸೊ ವಾಕಿಂಗ್ ಮಾಡೋದ್ರಿಂದ ಏನೇನೆಲ್ಲ ಯೂಸಸ್ ಇದೆ ನೋಡೋಣ ಬನ್ನಿ. ಸೊ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ವಾಕಿಂಗ್. ಮತ್ತು ನಮ್ಮ ಹೃದಯದ ಆರೋಗ್ಯವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ನಾರ್ಮಲಾಗಿ ವಾಕಿಂಗ್ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು ದಿನಕ್ಕೆ 300 ಕ್ಯಾಲೋರೀಸ್ ಅಂದರೆ 300 ಕ್ಯಾಲೋರೀಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ವಾಕಿಂಗ್. ಹಾಗೆ ನಮ್ಮ ದೇಹವನ್ನು ಆರೋಗ್ಯವಾಗಿ ಕ್ರಮವಾಗಿ ಇಟ್ಕೊಳ್ಳೋದಕ್ಕೂ ಕೂಡ ತುಂಬ ಒಳ್ಳೆಯದು. ಮತ್ತು ನಮ್ಮ ಆಯಸ್ಸನ್ನು ಕೂಡ ಹೆಚ್ಚಿಸುವಂಥದ್ದು ಇದು ವಾಕಿಂಗ್ ಆಗಿರುತ್ತೆ. ಸೊ ಮತ್ತು ನಮ್ಮ ಯೌವನವನ್ನು ಕಾಪಾಡ್ಕೊಳ್ಳೋದಕ್ಕೆ ಮರುಪಡೆಯೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗಿದೆ. ಅಂದರೆ ತುಂಬ ದಪ್ಪ ಆದರೆ ಏನನ್ಸುತ್ತೆ, ಏಜ್ ಆಗಿರೋ ಥರ ಕಾಣಿಸುತ್ತೆ ಅಲ್ವಾ? ಆದರೆ ತೆಳ್ಳಗಿದ್ರೆ ಆ ಥರ ಅನಿಸಲ್ಲ. ಸೊ ಏಜ್ ಆಗಿದ್ರೂ ಕೂಡ ತೆಳ್ಳಗಿದ್ರೆ ಸೊ ಇವ್ರಿಗೆ ಏಜೇ ಆಗಿಲ್ವೇನೋ ಅಂತ ಅನ್ನೋಷ್ಟು ಫೀಲ್ ಆಗುತ್ತೆ. ಹಾಗೆಯೇ ನಮ್ಮ ದೇಹದಲ್ಲಿ ಬಲವನ್ನು ಕಾಪಾಡ್ಕೊಳ್ಳೋದಕ್ಕೆ ಮತ್ತು ದೇಹದ ಕೊಬ್ಬನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೀಗೆ ಸಾಕಷ್ಟು ಏನೋ ಉಪಯೋಗ ಇರೋದ್ರಿಂದ ನಾವು ವಾಕಿಂಗ್ ಡೈಲಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಸೊ ಹಾಗೆ PCOD ಪ್ರಾಬ್ಲಮ್ಸ್ ಯಾರ್ಯಾರಿಗೆಲ್ಲ ಇದೆ, ಪೀರಿಯಡ್ಸ್ ಪ್ರಾಬ್ಲಮ್ ಯಾರ್ಯಾರಿಗಿದೆ, ಸೊ ಅವರು ಕೂಡ ವಾಕಿಂಗ್ ಮಾಡಿದ್ರೆ ತುಂಬ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನಾನು ಇವಾಗ ವಾಕಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಬಿಸಿನೀರಿಗೆ 1 ಸ್ಪೂನಷ್ಟು ನಾನು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಜೇನುತುಪ್ಪ ಪ್ಯೂರ್ ಅಂದರೆ ನಮ್ಮ ತೋಟದಲ್ಲೇ ಸಿಕ್ಕಿದ್ದು, ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಡೈಲಿ ಯೂಸ್ ಮಾಡಬೇಡಿ, ಯಾಕೆಂದರೆ ನಮ್ಮ ದೇಹದಲ್ಲಿ ಇದು ಸ್ಲೋ ಪಾಯ್ಸನ್ ಥರ ರಿಯಾಕ್ಟ್ ಆಗುತ್ತೆ. ಅಂದರೆ ಕೆಲವ್ರಿಗೆ ಏನು ಗೊತ್ತಾ, ಡೈಲಿ ತೊಗೊಳೋದ್ರಿಂದ ಪಿಂಪಲ್ಸ್, ಮುಖದಲ್ಲಿ ಪಿಂಪಲ್ಸ್ಗಳಾಗ್ಬೋದು, ಮತ್ತು ಅವ್ರ ದೇಹದಲ್ಲೇ ಕೂಡ ಏನೇನೋ ವೇರಿಯೇಷನ್ಸ್ ಆಗುತ್ತೆ. ಬಟ್ ಇದನ್ನು ನೋಡ್ಕೊಂಡು ತಗೊಳ್ಳಿ. ನಾನು 1 ಡೇಗೆ ಅಂತ ಹೇಳ್ಬಿಟ್ಟು ಇನ್ಕ್ಲೂಡ್ ಮಾಡಿ ಹೇಳಿದೆ ವೆಯ್ಟ್ ಲಾಸರಿಗೆ. ಬಟ್ ಏನು ನಿಮಗೆ ಚೇಂಜಸ್ 1-2 ಡೇಸ್ ತೊಗೊಂಡ ತಕ್ಷಣ ನಿಮಗೆ ಬಾಡಿನಲ್ಲಿ ಚೇಂಜಸ್ ಆಗುತ್ತಲ್ವಾ, ಆವಾಗಲೇ ನೀವು ಅದನ್ನು ಸ್ಟಾಪ್ ಮಾಡಬೇಕು, ಒಳ್ಳೆಯದದು. ಮತ್ತು ಕಂಟಿನ್ಯೂ ಮಾಡೋದಕ್ಕೆ ಹೋಗಬೇಡಿ. ಸೊ ನಾನು 1 ದಿನಕ್ಕೆ ಅಂತ ಹೇಳಿಬಿಟ್ಟು ತೋರಿಸ್ದೆ ಅಷ್ಟೇ. ಸೊ ನಂದು ಬಿಸಿನೀರೆಲ್ಲ ಕುಡಿದು ಆದಮೇಲೆ ನೆಲ ಎಲ್ಲ ಒರೆಸೋದಿತ್ತು, ಅದನ್ನು ಕೂಡ ಒರೆಸಿ ಆಯಿತು. ಆಲ್ರೆಡಿ ನಮ್ಮ ಚಿನಿಮ ಎದ್ಬಿಟ್ಟಿದ್ಲು. ಮತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ನಾನಿವತ್ತು ಮತ್ತೆ ಯಾಕೋ ರಾಗಿ ಸೂಪ್ನೇ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ರಾಗಿ ಸೂಪ್ನ ಮಾಡಿಕೊಂಡೆ. ಬಟ್ ಇದಕ್ಕೆ ನಾನು ಬೀಟ್ರೋಟನ್ನು ಆ್ಯಡಪ್ ಮಾಡಿದ್ದೀನಿ. ನನಗೆ ಬೀಟ್ರೋಟ್ ಅಂದರೆ ತುಂಬ ಇಷ್ಟ, ಹಾಗೇ ತೊಗೊಳೋದಕ್ಕಂತೂ ತುಂಬ ಇಷ್ಟ. ಹಾಗಾಗಿ ನಾನು ಬೀಟ್ರೋಟ್ನ ಇದಕ್ಕೆ ಆ್ಯಡಪ್ ಮಾಡ್ಕೊಂಡಿದ್ದೆ. ಸೊ ಮೊನ್ನೆನೂ ಮಾಡ್ಕೊಂಡಿದ್ನಲ್ವ, ಮತ್ತೆ ತಿನ್ನಬೇಕಂತ ಅನ್ನಿಸ್ತು, ಹಾಗಾಗಿ ಮಾಡಿಕೊಂಡೆ ಅಷ್ಟೇ. ಇದಕ್ಕೆ ಕ್ಯಾರೆಟು, ಬೀನ್ಸು, ಬೀಟ್ರೋಟು, ಆನಿಯನ್ನು ಮತ್ತು ಚಿಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಸೊ ಅದಾದಮೇಲೆ 2 ಸ್ಪೂನಷ್ಟು ರಾಗಿ ಹಿಟ್ಟು. ಇದು ಹೇಗೆ ಮಾಡೋದು ಅನ್ನೋದನ್ನು ನಾನು ಹಿಂದಿನ ವೀಡಿಯೋನಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ, ಡೈಲಿ ತಿನ್ನಬೇಕಂತ ಅನಿಸುತ್ತೆ, ನೀವೊಮ್ಮೆ ಟ್ರೈ ಮಾಡಿ. ಸೊ ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ಇದಾದಮೇಲೆ ನನಗೆ ಮಧ್ಯಾಹ್ನ ಊಟಕ್ಕೆ, ಸಂಜೆ ಊಟಕ್ಕೆ ಅಂತ ಹೇಳಿಬಿಟ್ಟು ನಾನು ಚಪಾತಿ ಮಾಡಿಕೊಂಡೆ. ನಾನು ಒಂದು ಸಲ ಚಪಾತಿ ಮಾಡಿಕೊಂಡ್ರೆ ಅದು ಸಂಜೆಗೂ ಆಗುತ್ತೆ. ಸೊ ನಾನು ರೈಸ್ ಏನೂ ತೊಗೊಳ್ಳಲ್ಲ ಇವಾಗ. ಸೊ ಹಿಂದಿನ ದಿನ ಹಬ್ಬ ಇತ್ತಲ್ವ, ಅದಕ್ಕೆ ಒಬ್ಬಟ್ಟಿನ ಸಾಂಬಾರು ಮಾಡಿದ್ದು. ಒಬ್ಬಟ್ಟಿನ ಸಾಂಬಾರು ನಾನು ಟೇಸ್ಟ್ ಮಾಡಿರಲಿಲ್ಲ ಅಲ್ಲ, ಹಾಗಾಗಿ ಚಪಾತಿಗೆ ಇವತ್ತು ಪಲ್ಯ ಏನು ಬೇಡ ಅಂತ ಹೇಳಿಬಿಟ್ಟು ಒಬ್ಬಟ್ಟಿನ ಸಾರೇ ನನ್ನ ಫೇವ್ರೇಟು, ಹಾಗಾಗಿ ಅದನ್ನೇ ಮಿಕ್ಸ್ ಮಾಡಿಕೊಂಡು ಚಪಾತಿನ ತಿಂದ್ಕೊಂಡೆ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಅಂತ ಹೇಳಿಬಿಟ್ಟು. ಎಕ್ಸ್ಟ್ರಾ ಪಲ್ಯ ಏನೂ ಮಾಡೋದಕ್ಕೆ ಹೋಗಲಿಲ್ಲ, ಬಟ್ ಚಪಾತಿ ಮಾತ್ರ ಲಟ್ಟಿಸ್ಕೊಂಡೆ ನಾನು. ಇದು ಬೆಳಗ್ಗೆ ಸಂಜೆ ಆಗೋಯ್ತು ನಂದು. ಮತ್ತು ಇವತ್ತು ಕೆಲವೊಂದು ಗಿಡಗಳನ್ನ ಅಂದರೆ ಕೆಲವು ಸೀಡ್ಸ್ನ ಹಾಕೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು, ಹಾಗಾಗಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಸಂಜೆಗೆ, ಮಧ್ಯಾಹ್ನಕ್ಕೆ ಬರೀ ಚಪಾತಿ ಸಾಂಬಾರು ತೊಗೊಂಡಿದ್ದೆ, ಸಂಜೆಗೆ ಚಪಾತಿ ಸಾಂಬಾರು ಜೊತೆಗೆ ಸ್ವಲ್ಪ ಹೆಸರು ಕಾಳನ್ನು ಹಾಕ್ಕೊಂಡೆ, ಅಂದರೆ ಇತ್ತು ಸ್ವಲ್ಪ, ಹಾಗಾಗಿ ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು ತಗೊಂಡೆ. ಈಗ ಮತ್ತೆ ಮಧ್ಯಾಹ್ನ ಸ್ವಲ್ಪ ಫ್ರೀ ಇದ್ನಲ್ಲ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೀಡ್ಸ್ನ ಹಾಕೋಣ ಅಂತ ಹೇಳಿಬಿಟ್ಟು. ಇದು 2 ಬಾಣಲೆಗಳು ಕೂಡ ಒಡೆದೋಗ್ಬಿಟ್ಟಿತ್ತು, ಸ್ವಲ್ಪ ಅಂದರೆ ಸೋರ್ತಿತ್ತಲ್ಲ, ಸ್ವಲ್ಪ ಒಡೆದೋಗಿತ್ತಲ್ವ, ವೇಸ್ಟ್ ಯಾಕೆ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೇ ಮಣ್ಣು ತುಂಬ್ಕೊಂಬಂದು ಇದರಲ್ಲಿ 2 ಪಾರ್ಟ್ಸ್ ಆಗಿ ಮಾಡಿದ್ದೀನಿ ದೊಡ್ಡ ಬಾಣಲೆನಲ್ಲಿ. ಅಂದರೆ ಒಂದು ಸೈಡು ಮೆಂತ್ಯ ಕಾಳನ್ನ ಹಾಕ್ತಿದ್ದೀನಿ, ಇನ್ನೊಂದು ಸೈಡು ಕೊತ್ತಂಬರಿ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಕಡೆ ಹಾಕ್ತಾ ಇರೋದು ನಾನು ಮೆಂತ್ಯ ಸೀಡ್ಸು, ಆ ಕಡೆ ಸೈಡ್ಗೆ ಬಂದುಬಿಟ್ಟು ಕೊತ್ತಂಬರಿ ಸೀಡ್ಸ್ನ ಹಾಕ್ತಿದ್ದೀನಿ.
ಸೊ ಮುಂಚೆ ನಾನು ಒಂದ್ಸಲ ಇದೇ ಥರ ಟ್ರೇಗೊಂದಕ್ಕೆ ಮೆಂತ್ಯ ಸೀಡ್ಸ್ನ ಹಾಕಿದ್ದೆ. ಹಾಗೆ ಇನ್ನೊಂದು ಬಾಣಲೆ ಇತ್ತಲ್ವ, ಸೊ ಅದಕ್ಕೆ ಕೊತ್ತಂಬರಿ ಸೀಡ್ಸ್ನು ಹಾಕಿದ್ದೆ. ಚೆನ್ನಾಗಿ ಬಂದಿತ್ತು, ಬಟ್ ಅಷ್ಟು ನೀಟಾಗಿ ಬಂದಿರಲಿಲ್ಲ ಮೆಂತ್ಯ ಸೊಪ್ಪು. ಹಾಗಾಗಿ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದನ್ನು ಇನ್ನೊಂದು ದಿನ ಕಟಾವು ಮಾಡ್ತೀನಿ. ಕಟಾವು ಮಾಡೋದನ್ನು ನಾನು ತೋರಿಸ್ತೀನಿ ನಿಮಗೆ. ಸೊ ಇದು ಸೀಡ್ಸ್ ಎಲ್ಲ ಹಾಕಿ ಆದಮೇಲೆ ಮೇಲ್ಗಡೆ ಇನ್ನೊಂದು ಲೇಯರು ಸ್ವಲ್ಪ ಮಣ್ಣು ಹಾಕ್ತಿದ್ದೀನಿ ಅದಕ್ಕೊಳ್ಳಿ ಅಂತ ಹೇಳಿಬಿಟ್ಟು. ಮತ್ತು ಇನ್ನೊಂದು ಬಾಣಲೆ ಇತ್ತಲ್ವ, ಅದಕ್ಕೆ ಬೀನ್ಸ್ ಸೀಡ್ಸು ತೊಗೊಂಬಂದಿದ್ದಿತ್ತು ನಮ್ಮ ಮನೇಲಿ. ಸೊ ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ನೋಡೋಣ ಬರುತ್ತೆ ಹೇಗೆ ಅಂತ ಹೇಳ್ಬಿಟ್ಟು ಹೊಲದಲ್ಲಿ ಹಾಕಿದ್ರೆ ಚೆನ್ನಾಗಿ ಬಂದಿತ್ತು. ಬಟ್ ಇವಾಗ ಇದು ಬಾಣಲೆನೆಲ್ಲ ಹಾಕ್ತಿದ್ದೀನಲ್ಲ, ಬರುತ್ತೋ ಹೆಂಗೋ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ನೋಡೋಣ, ಬಂದರೆ ನಿಮಗೆ ತೋರಿಸ್ತೀನಿ ಅದನ್ನು ಹೇಗೆ ಬಂತು ಅಂತ ಹೇಳ್ಬಿಟ್ಟು. ಜಸ್ಟು 4 ಸರ್ಕಲ್ಸ್ ಥರ ಮಾಡ್ಕೊಂಡ್ಬಿಟ್ಟು ಅದನ್ನು ಸೀಡನ್ನ ಹಾಕ್ತಾಯಿದ್ದೀನಿ ನಾನು. ಇದಕ್ಕೇನು ಮತ್ತೆ ಲೇಯರ್ ಹಾಕಿಲ್ಲ ನಾನು. ಅಲ್ಲಿ ಒಂದೊಂದೇ ಸೀಡ್ಸ್ನ ಮಾತ್ರ ನಾನು ಆ ಥರ ಹುಣ್ಕೊಂಡು ಬರ್ತಾಯಿದ್ದೀನಿ. ಅದಾದಮೇಲೆ ಹಿಂಗೆ ಮೇಲ್ಗಡೆ ಮಣ್ಣು ಮುಚ್ಚಿಬಿಟ್ರೆ ಆಗೋಯ್ತು, ಅದು ಮುಚ್ಕೊಂಡು ಬಿಡುತ್ತೆ. ಯಾಕೆಂದರೆ ಗುಂಡಿ ಥರ ಮಾಡಿಬಿಟ್ಟು ಹಾಕಿದ್ನಲ್ಲ, ಹಾಗಾಗಿ ಇದೆಲ್ಲ ರೆಡಿ ಮಾಡಿ ಆಯಿತು. ಅದನ್ನು ಜೋಡಿಸೋಣ ಅಂತ ಹೇಳ್ಬಿಟ್ಟು ಅದು ಬಾಣಲೆ ಕೆಳಗಡೆ ಹೊಡೆದೋಗಿತ್ತಲ್ಲ, ಅದಕ್ಕೆ ಒಂದು ಕಡಪದ ಕಲ್ಲು ಅದು ವೇಸ್ಟ್ ಆಗಿತ್ತು ಮನೆ ಮುಂದೆ. ಅದನ್ನು ತೊಗೊಂಡು ಬಂದು ಅದ್ರ ಕೆಳಗಡೆ ಅದು ಫ್ಲೋರ್ ಎಲ್ಲ ಮತ್ತೆ ಮಣ್ಣಾಗಬಾರ್ದು ಕಸ ಹೊಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಆ ಥರ ಮಾಡಿ ರೆಡಿ ಮಾಡಿದೆ. ಈಗ ಸ್ವಲ್ಪ ನೀರು ಹಾಕೋಣ. ಮಣ್ಣಲ್ಲಿ ಸ್ವಲ್ಪ ತೇವ ಇತ್ತು, ಇನ್ನು ಜಾಸ್ತಿ ತೇವ ಇರಲಿಲ್ವಲ್ಲ, ಹಾಗಾಗಿ ಸೀಡ್ಸಿಗೆಲ್ಲ ಬೇಕಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರನ್ನ ಚುಮುಕ್ಸ್ಕೊಳ್ತಾ ಇದ್ದೆ. ಸೊ ಇಲ್ಲಿ ಪಕ್ಕದಲ್ಲಿ ಮನಿ ಪ್ಲ್ಯಾಂಟ್ ಹಾಕಿದ್ದೆ ಅಲ್ಲ ನಾನು, ಅದಕ್ಕೆ ಅದು ಚಿಗುರಿತ್ತು ಚೆನ್ನಾಗಿ. ಅದಕ್ಕೆ ಒಂದು ಕೋಲ್ ಸಿಗಿಸೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೋಲ್ ಸಿಗಿಸ್ದೆ ನಾನು. ಇದು ಈ ಥರ ಸೋಗೆ ಯಾಕೆ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ, ಕಾವಿಗಿದ್ದರೆ ಸೀಡ್ಸ್ಗಳು ಕಾವಲ್ಲಿದ್ದರೆ ಮಣ್ಣಿಂದು ಕಾವು ಇರುತ್ತೆ, ಮತ್ತು ಮೇಲ್ಗಡೆಯಿಂದನೂ ನಾವು ಏನಾದರೂ ಮುಚ್ಚಿದರೆ ಅದಕ್ಕೆ ಕಾವು ಬರುತ್ತಲ್ವ. ಸೊ ಹಾಗಾಗಿ ಚೆನ್ನಾಗಿ ಬರುತ್ತೆ, ಮೊಳಕೆ ಹೊಡೆಯುತ್ತೆ ಅನ್ನೋದಕ್ಕೆ ಈ ಥರ ಹಾಕ್ತಿದ್ದೀನಿ. ನೋಡೋಣ ಇದೊಂದು ಅಂತ ಹೇಳಿಬಿಟ್ಟು. ಮತ್ತು ಇಲ್ಲಿ ಒಂದು ಮಡಿಕೆ ಅದು ಒಡೆದೋಗಿತ್ತು, ಅದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಅದಕ್ಕೇ ಒಂದು ಶೋ ಪ್ಲ್ಯಾಂಟ್ ತೊಗೊಂಬಂದಿದ್ರು. ಹಾಗಾಗಿ ಅದನ್ನು ಹಾಕೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಮಣ್ಣು ಫಿಲ್ ಮಾಡಿಬಿಟ್ಟು ಈ ಶೋ ಪ್ಲ್ಯಾಂಟ್ನ ಹಾಕ್ತಾಯಿದ್ದೀನಿ. ಅದ್ರದ್ದು ಹೆಸರು ನನಗೆ ಗೊತ್ತಿಲ್ಲ, ತಗೊಂಬಂದಿದ್ರಲ್ಲ ಅಂತ ಹೇಳಿ ಹಾಕ್ತೀನಿ. ನೋಡೋಣ ಚೆನ್ನಾಗಿ ಬಂದರೆ ಬರಲಿ ಅಂತ ಹೇಳಿಬಿಟ್ಟು. ಇದನ್ನು ಕೂಡ ಸುತ್ತ ಒಂದು ಸರ್ಕಲ್ ಟೈಪು ಸಿಕ್ಸಿ ಬಿಟ್ಟಿದ್ದೀನಿ. ಅದು ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ, ಜೋತ್ ಬೀಳುತ್ತೆ, ಅದು ಮೇಲ್ಗಡೆ ಬಳ್ಳಿ ಥರ ಹೋಗಲ್ಲ, ಕೆಳಗಡೆಗೆ ಬರುತ್ತೆ. ಭೂಮಿ ಕೆಳಗಡೆ ಥರ ನೋಡುತ್ತೆ, ತಳಭಾಗನ ತಲೆ ಕೆಳಗಾಗಿ ನೋಡುತ್ತೆ. ಸೊ ಆ ಥರ ಅದನ್ನು ಜೋಡಿಸಿಟ್ಬಿಟ್ಟು ಅದ್ರ ಕೆಳಗಡೆ ಅದು ಮಡಿಕೆ ಅಲ್ವಾ ಅಲ್ಲಾಡುತ್ತೆ ಅಂತ ಹೇಳ್ಬಿಟ್ಟು 3 ಕಲ್ಲನ್ನ ಒಲೆ ಥರ ಜೋಡಿಸ್ಬಿಟ್ಟು ಅದ್ರ ಮೇಲ್ಗಡೆ ಈ ಪಾತ್ರೆನೇ ಇಟ್ಟು ರೆಡಿ ಮಾಡಿದೆ. ಸೊ ಮತ್ತು ಮನಿ ಪ್ಲ್ಯಾಂಟಿಗೆ ಏನು ಮಾಡಿದೆ, ಅದು ಚಿಗುರಿತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಕೋಲನ್ನ ಸಿಕ್ಸಿದ್ದೀನಿ. ಮತ್ತು ಇದು ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಬಂದಿತ್ತು. ಇನ್ನೊಂದು ದಿನ ನಾನು ಮೆಂತ್ಯ ಸೊಪ್ಪೆಲ್ಲ ಕಟಾವು ಮಾಡ್ತೀನಿ, ಕೊತ್ತಂಬರಿ ಸ್ವಲ್ಪ ಯೂಸ್ ಮಾಡ್ಕೊಳ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.